ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ದ ನ್ಯೂಸ್ ವೇರ್. ವಿಶೇಷ ವರದಿಗೆ ಸ್ವಾಗತ. ಜಗತ್ತು ಇಂದು ಒಂದು ಅನಿಶ್ಚಿತತೆಯ ಸುಳಿಯಲ್ಲಿ ಸಿಲುಕಿದೆ. 2026ರ ಮಾರ್ಚ್ ತಿಂಗಳು ಇತಿಹಾಸದ ಪುಟಗಳಲ್ಲಿ ಒಂದು ಕರಾಳ ಅಧ್ಯಾಯವಾಗಿ ದಾಖಲಾಗುವ ಮುನ್ಸೂಚನೆ ನೀಡುತ್ತಿದೆ. ಪಶ್ಚಿಮ ಏಷ್ಯಾದಲ್ಲಿ ಹೊತ್ತಿಕೊಂಡಿರುವ ಯುದ್ಧದ ಜ್ವಾಲೆ ಈಗ ಕೇವಲ ಗಡಿಗಳಿಗೆ ಸೀಮಿತವಾಗಿಲ್ಲ. ಅಮೆರಿಕ, ಇರಾನ್, ಇಸ್ರೇಲ್ ನಡುವಿನ ಈ ತ್ರಿಕೋಣ ಸಂಘರ್ಷ ಇಡೀ ವಿಶ್ವದ ಆರ್ಥಿಕತೆಯನ್ನೇ ಬುಡಮೇಲು ಮಾಡುತ್ತಿದೆ. ಬಾಂಬ್ ಬೀಳುತ್ತಿರುವುದು ಎಲ್ಲೋ ದೂರದ ಮರುಭೂಮಿಗಳಲ್ಲಿ ಇರಬಹುದು, ಆದರೆ ಅದರ ಕಂಪನ ಭಾರತದ ಷೇರು ಮಾರುಕಟ್ಟೆಯಿಂದ ಹಿಡಿದು ಸಾಮಾನ್ಯನ ಅಡುಗೆಮನೆಯವರೆಗೆ ತಲುಪುತ್ತಿದೆ. ರೂಪಾಯಿ ಮೌಲ್ಯ ಕುಸಿಯುತ್ತಿದೆ, ತೈಲ ಬೆಲೆ ಗಗನಕ್ಕೇರುತ್ತಿದೆ ಮತ್ತು ಹಣದುಬ್ಬರದ ಆತಂಕ ಎಲ್ಲರನ್ನೂ ಕಾಡುತ್ತಿದೆ. ಇವತ್ತಿನ ಈ ಸುದೀರ್ಘ ವಿಶ್ಲೇಷಣೆಯಲ್ಲಿ ನಾವು ಈ ಯುದ್ಧದ ಹಿಂದಿರುವ ರಾಜಕೀಯ ಮತ್ತು ಭಾರತದ ಮೇಲೆ ಇದು ಬೀರುತ್ತಿರುವ ಗಂಭೀರ ಪರಿಣಾಮಗಳನ್ನು ಎಳೆಯಾಗಿ ಬಿಡಿಸಿಡಲಿದ್ದೇವೆ. ಮೊದಲಿಗೆ ನಾವು ಗಮನಿಸಬೇಕಾದದ್ದು ಕಪ್ಪು ಚಿನ್ನ ಅಥವಾ ಕಚ್ಚಾ ತೈಲದ ರಾಜಕೀಯ. ಭಾರತವು ತನ್ನ ಬಳಕೆಯ 85%ಕ್ಕಿಂತ ಹೆಚ್ಚು ತೈಲವನ್ನು ಆಮದು ಮಾಡಿಕೊಳ್ಳುತ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬ್ರೆಂಟ್ ಕ್ರೂಡ್ ಬೆಲೆ ಈಗ ಬ್ಯಾರೆಲ್ಗೆ $110ರಿಂದ $120 ತಲುಪಿದೆ. ಇದು ಕೇವಲ ಅಂಕಿಅಂಶವಲ್ಲ, ಇದು ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬಿಗೆ ಬೀಳುತ್ತಿರುವ ಹೊಡೆತ. ಪಶ್ಚಿಮ ಏಷ್ಯಾದ ಹಾರ್ಮುಜ್ ಜಲಸಂಧಿ ಮೂಲಕವೇ ಜಗತ್ತಿನ 20% ತೈಲ ಸಾಗಣೆಯಾಗುತ್ತದೆ. ಒಂದು ವೇಳೆ ಯುದ್ಧ ಉಲ್ಬಣಗೊಂಡು ಈ ಮಾರ್ಗ ಬಂದಾದರೆ ಜಗತ್ತಿನಲ್ಲಿ ತೈಲದ ಹಾಹಾಕಾರ ಶುರುವಾಗಲಿದೆ. ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ $150 ದಾಟಿದರೂ ಅಚ್ಚರಿಯಿಲ್ಲ. ಡೀಸೆಲ್ ಬೆಲೆ ಏರಿಕೆಯಾದರೆ ಸರಕು ಸಾಗಣೆ ವೆಚ್ಚ ಹೆಚ್ಚಾಗುತ್ತದೆ. ಇದರಿಂದ ದಿನಬಳಕೆಯ ವಸ್ತುಗಳ ಬೆಲೆ 20ರಿಂದ 30% ಏರಿಕೆಯಾಗುವ ಅಪಾಯವಿದೆ. ಇದು ಕೇವಲ ವಾಹನ ಸವಾರರ ಸಮಸ್ಯೆಯಲ್ಲ, ಇದು ಪ್ರತಿಯೊಬ್ಬ ಭಾರತೀಯನ ಬದುಕಿನ ಪ್ರಶ್ನೆಯಾಗಿದೆ. ಇನ್ನು ಆರ್ಥಿಕ ವಲಯದತ್ತ ಹೊರಳುವುದಾದರೆ ದಲಾಲ್ ಸ್ಟ್ರೀಟ್ನಲ್ಲಿ ಈಗ ಆತಂಕ ಮನೆಮಾಡಿದೆ. ಯುದ್ಧದ ವಾಸನೆ ಬಂದ ತಕ್ಷಣ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಭಾರತೀಯ ಮಾರುಕಟ್ಟೆಯಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನು ಹಿಂತೆಗೆದುಕೊಳ್ಳುತ್ತಿದ್ದಾರೆ. ಇದರ ಪರಿಣಾಮವಾಗಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಪಾತಾಳಕ್ಕೆ ಕುಸಿಯುತ್ತಿವೆ. ಕಳೆದ ಒಂದು ವಾರದಲ್ಲಿ ಹೂಡಿಕೆದಾರರ ಸುಮಾರು 10 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಸಂಪತ್ತು ಆವಿಯಾಗಿದೆ. ಮತ್ತೊಂದೆಡೆ ಡಾಲರ್ ಎದುರು ರೂಪಾಯಿ ಮೌಲ್ಯ ದಿನದಿಂದ ದಿನಕ್ಕೆ ದುರ್ಬಲವಾಗುತ್ತಿದೆ. ಪ್ರಸ್ತುತ $1 ಬೆಲೆ 92ರಿಂದ 94 ರೂಪಾಯಿಗಳ ಹಂತಕ್ಕೆ ತಲುಪುವ ಭೀತಿಯಿದೆ. ರೂಪಾಯಿ ಕುಸಿದರೆ ನಾವು ಆಮದು ಮಾಡಿಕೊಳ್ಳುವ ಪ್ರತಿಯೊಂದು ವಸ್ತುವೂ ದುಬಾರಿಯಾಗುತ್ತದೆ. ಎಲೆಕ್ಟ್ರಾನಿಕ್ಸ್, ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಆಮದು ಮಾಡಿಕೊಳ್ಳುವ ಯಂತ್ರೋಪಕರಣಗಳ ಬೆಲೆ ಹೆಚ್ಚಾಗುವುದರಿಂದ ಭಾರತದ ಕೈಗಾರಿಕಾ ಪ್ರಗತಿ ಕುಂಠಿತವಾಗಲಿದೆ. ಚಿನ್ನದ ಬೆಲೆ ಕೂಡ ಸೇಫ್ ಹೇವನ್ ಇನ್ವೆಸ್ಟ್ಮೆಂಟ್ ಆಗಿರುವುದರಿಂದ ಪ್ರತಿ 10 ಗ್ರಾಂಗೆ 80,000 ದಾಟುವ ಲಕ್ಷಣಗಳು ಕಾಣುತ್ತಿವೆ. ಭಾರತದ ರಫ್ತು ಉದ್ಯಮವೂ ಕೂಡ ಈ ಯುದ್ಧದ ಸುಳಿಗೆ ಸಿಲುಕಿದೆ. ಭಾರತವು ಅರಬ್ ರಾಷ್ಟ್ರಗಳಿಗೆ ಅತಿ ಹೆಚ್ಚು ಬಾಸ್ಮತಿ ಅಕ್ಕಿ, ಹಣ್ಣು ತರಕಾರಿ ಮತ್ತು ಮಾಂಸವನ್ನು ರಫ್ತು ಮಾಡುತ್ತದೆ. ಈಗ ಯುದ್ಧದ ಕಾರಣದಿಂದಾಗಿ ಶಿಪ್ಪಿಂಗ್ ಮಾರ್ಗಗಳು ಬದಲಾಗಿವೆ. ಕೆಂಪು ಸಮುದ್ರದ ಹಾದಿಯಲ್ಲಿ ಹಡಗುಗಳ ಮೇಲೆ ದಾಳಿ ನಡೆಯುತ್ತಿರುವುದರಿಂದ ಹಡಗುಗಳು ಆಫ್ರಿಕಾವನ್ನು ಸುತ್ತುವರೆದು ಬರಬೇಕಾಗಿದೆ. ಇದರಿಂದ ಪ್ರಯಾಣದ ಸಮಯ 15 ದಿನಗಳು ಹೆಚ್ಚಾಗಿದ್ದು ಸಾರಿಗೆ ವೆಚ್ಚ ಡಬಲ್ ಆಗಿದೆ. ಇದರ ನೇರ ಹೊಡೆತ ರೈತರಿಗೆ ಬೀಳುತ್ತಿದೆ. ಹಡಗುಗಳ ಕೊರತೆ ಮತ್ತು ಕಂಟೇನರ್ ಬಾಡಿಗೆ ಹೆಚ್ಚಳದಿಂದಾಗಿ ನಮ್ಮ ರಫ್ತುದಾರರು ಆರ್ಡರ್ಗಳನ್ನು ರದ್ದುಗೊಳಿಸುತ್ತಿದ್ದಾರೆ. ಅತ್ತ ರಷ್ಯಾ ಉಕ್ರೇನ್ ಸಂಘರ್ಷದಿಂದ ರಸಗೊಬ್ಬರದ ಕಚ್ಚಾ ವಸ್ತುಗಳ ಪೂರೈಕೆಯಲ್ಲಿ ಈಗಾಗಲೇ ವ್ಯತ್ಯಯ ಉಂಟಾಗಿತ್ತು. ಈಗ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟು ಗೊಬ್ಬರದ ಬೆಲೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಇದು ಮುಂಬರುವ ಕೃಷಿ ಹಂಗಾಮಿನ ಮೇಲೆ ಗಂಭೀರ ಪರಿಣಾಮ ಬೀರಲಿದ್ದು ರೈತರ ಆದಾಯಕ್ಕೆ ಕತ್ತರಿ ಬೀಳುವ ಸಾಧ್ಯತೆಯಿದೆ. ಇಷ್ಟೆಲ್ಲ ಸವಾಲುಗಳ ನಡುವೆ ಭಾರತ ಸರ್ಕಾರ ಏನು ಮಾಡುತ್ತಿದೆ? ಭಾರತವು ತನ್ನ ವಿದೇಶಾಂಗ ನೀತಿಯಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಹರಸಾಹಸ ಪಡುತ್ತಿದೆ. ಒಂದು ಕಡೆ ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ತೈಲ ಪಡೆಯುವ ಪ್ರಯತ್ನ, ಇನ್ನೊಂದು ಕಡೆ ಅರಬ್ ರಾಷ್ಟ್ರಗಳೊಂದಿಗೆ ಸ್ನೇಹ ಸಂಬಂಧ ವೃದ್ಧಿ. ಭಾರತದ ಬಳಿ ಸುಮಾರು 90 ದಿನಗಳಿಗೆ ಸಾಕಾಗುವಷ್ಟು ತೈಲ ದಾಸ್ತಾನು ಇದೆ ಎಂದು ಹೇಳಲಾಗುತ್ತಿದೆ. ಆದರೆ ಯುದ್ಧ ದೀರ್ಘಕಾಲ ಮುಂದುವರೆದರೆ ಈ ದಾಸ್ತಾನು ಕೂಡ ಸಾಕಾಗುವುದಿಲ್ಲ. ಆರ್ಥಿಕ ತಜ್ಞರ ಪ್ರಕಾರ ಭಾರತವು ಈಗ ಪರ್ಯಾಯ ಇಂಧನಗಳಾದ ಎಥೆನಾಲ್ ಬ್ಲೆಂಡಿಂಗ್ ಮತ್ತು ಸೌರಶಕ್ತಿಯತ್ತ ವೇಗವಾಗಿ ಸಾಗಬೇಕಿದೆ. ಯುದ್ಧವು ನಮಗೆ ಸ್ವಾವಲಂಬನೆಯ ಪಾಠವನ್ನು ಮತ್ತೊಮ್ಮೆ ಕಲಿಸುತ್ತಿದೆ. ಸರ್ಕಾರವು ಹಣದುಬ್ಬರವನ್ನು ನಿಯಂತ್ರಿಸಲು ರೆಪೋ ದರಗಳಲ್ಲಿ ಬದಲಾವಣೆ ಮಾಡಬೇಕಾಗಬಹುದು. ಇದು ಸಾಲಗಾರರಿಗೆ ಇಎಂಐ ಹೊರೆಯಾಗಿ ಪರಿಣಮಿಸಲಿದೆ. ವೀಕ್ಷಕರೇ, ಯುದ್ಧ ಎಲ್ಲಿಯೂ ನಡೆಯಲಿ, ಅದರ ಅಂತಿಮ ಬಲಿಪಶು ಸಾಮಾನ್ಯ ಮನುಷ್ಯ.
ಸಾವಿರಾರು ಮೈಲಿ ದೂರದ ಸಂಘರ್ಷ ಇಂದು ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ಬೆಲೆ ಏರಿಕೆ, ಆರ್ಥಿಕ ಅಸ್ಥಿರತೆ ಇವೆಲ್ಲವೂ ನಮ್ಮ ಮುಂದಿರುವ ದೊಡ್ಡ ಸವಾಲುಗಳು. ಆದರೆ ಭಾರತವು ಹಿಂದೆ ಕೂಡ ಇಂತಹ ಬಿಕ್ಕಟ್ಟುಗಳನ್ನು ಸಮರ್ಥವಾಗಿ ಎದುರಿಸಿದೆ. ಈಗಲೂ ನಾವೆಲ್ಲರೂ ಸಂಯಮದಿಂದ ಮತ್ತು ಯೋಜಿತವಾಗಿ ಹಣಕಾಸಿನ ನಿರ್ವಹಣೆ ಮಾಡಬೇಕಿದೆ. ನಿಮಗೆ ಈ ವರದಿ ಹೇಗೆನಿಸಿತು? ಯುದ್ಧದ ಈ ಪರಿಣಾಮಗಳನ್ನು ತಡೆಯಲು ಸರ್ಕಾರ ಇನ್ನೂ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಆಳ ಮತ್ತು ಸತ್ಯಾಸತ್ಯತೆಯಿಂದ ಕೂಡಿದ ವರದಿಗಳಿಗಾಗಿ ನೋಡ್ತಾ ಇರಿ ದ ನ್ಯೂಸ್ ವೇರ್. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.